ಥ್ಯಾಂಕ್ ಯು. ಎಲ್ಲ ಆತ್ಮ ಚೈತನ್ಯಗಳಿಗೂ ಶರಣಾರ್ಥಿಗಳು. ವೆಂಕಟರಾಮ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ನಮ್ಗೆ ಕಾಯಿಲೆಗಳು ಯಾವ್ದ್ರಿಂದ ಬರುತ್ತೆ ಅಂತ, ಕ್ರಿಯೆಗಳು, ಕ್ರಿಮಿಗಳು ಹಾಗೂ ಕರ್ಮಗಳಿಂದ ಅಂತ. ಹಾಗಾಗಿ ಅದೆಲ್ಲ ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಧ್ಯಾನ ಒಂದೇ ಮಾರ್ಗ ಅಂತ ಹೇಳ್ಬಿಟ್ಟು ಧ್ಯಾನನ ಹೆಚ್ಚು ಹೆಚ್ಚು ಅಳವಡಿಸ್ಕೊಂಡು ಇದರಿಂದ ಪಾರಾಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಗುರುಜಿ. ರೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೆಂಕಟರಮಣವ್ರೆ, ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಅದೇ ನಮಸ್ತೆ ಗುರುಜಿ. ಹಾಗೆ ವೆಂಕಟರಮಣ ಸರ್ ಬಹಳ ಅದ್ಭುತವಾದ ಮಾಹಿತಿ. ಒಂದ್ ನಿಮಿಷ. ಸೊ ಈಗ ಈ ಅದೇ ನೀವು ಹೇಳ್ತಾ ಇದ್ರಲ್ಲ, ಅಂದ್ರೆ ಈ ಯಾವುದೇ ಅಲೋಪತಿ ಟ್ಯಾಬ್ಲೆಟ್ ಆಗಲಿ ಅವರು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅದೆಲ್ಲ ನಾವು ತಿಳ್ಕೊಂಡಿದ್ರೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ. ಅವ್ರು ಕೊಡೋ ವಿಧಾನ ಒಂದು ಅದೇನಂತ ಕರಿತೀವಿ ಅಂದ್ರೆ ನಾವು ರಿಡಕ್ಷನಿಸ್ಟ್ ಸೈನ್ಸ್ ಅಂತ ಕರಿತೀವಿ. ಅದು ರಿಡಕ್ಷನಿಸ್ಟ್ ಸೈನ್ಸ್ ಅಂದ್ರೆ ಅದು ಸಂಪೂರ್ಣ ಕ್ಯೂರ್ ಮಾಡಲ್ಲ. ಅದು ಈಗಾಗಲೇ ನೀವು ಹೇಳ್ತಾ ಇದ್ರಲ್ಲ, ರಿಲೀಫ್ ಮಾತ್ರ ಕೊಡುತ್ತೆ ಅಷ್ಟೇ. ಏನೋ ಒಂದು ನಾವು ಅಂದ್ರೆ ಈಗ ಉದಾಹರಣೆಗೆ ಯಾವುದೋ ನೋವು ಟ್ಯಾಬ್ಲೆಟ್ ತಗೊಂಡ್ರೆ ಪೇಯ್ನ್ ರಿಲೀಫ್ ಅಂತ ಕೊಡ್ತಾರೆ ಅವರು. ಅದು ಏನು ಮಾಡುತ್ತಂದ್ರೆ ನಮ್ಮ ಬ್ರೈನ್ಗೂ ಮತ್ತೆ ಅವಯವಕ್ಕೆ ಮಧ್ಯದಲ್ಲಿರುವಂಥ ಸಂಪರ್ಕ ಇದೆಯಲ್ಲ ಅದನ್ನು ಕಟ್ ಮಾಡುತ್ತೆ ಅಷ್ಟೇ. ಅವಾಗ ಏನಂತಂದ್ರೆ ನಾವು ಅನ್ಕೊಂತೀವಿ ಪೇಯ್ನ್ ಕಮ್ಮಿ ಆಗಿದೆ, ಅಂದರೆ ಟ್ಯಾಬ್ಲೆಟ್ ತಗೊಂಡ್ರೆ ಪೇಯ್ನ್ ಕಮ್ಮಿ ಆಯಿತು ಅಂತ ನಾವು ತಿಳ್ಕೊತೀವಿ. ಬಟ್ ಆದರೆ ಅದು ಮಾಡೋಂಥ ಒಂದು ರೀತಿಯಲ್ಲಿ ಪ್ರಮಾದ ಇರ್ಬೋದು, ಸೈಡ್ ಎಫೆಕ್ಟ್ ಇರ್ಬೋದು, ಅಡ್ಡ ಪರಿಣಾಮ ಹೆಚ್ಚಾಗಿರುತ್ತೆ. ತದನಂತರ ಅದು ಇನ್ನೂ ಜನಕ್ಕೂ ಸ್ವಲ್ಪ ಇನ್ನೂ ಅರ್ಥ ಆಗಿಲ್ಲ. ಅಂದರೆ ಹೇಳ್ಬೇಕಂದ್ರೆ ಒಂದು 70-80% ಇನ್ನೂ ಹಾಗೆ ಅಲ್ಲೇ ಇದ್ದಾರೆ. ಯಾಕಂದರೆ ಅವ್ರಿಗೆ ತಕ್ಷಣ ಪರಿಹಾರ ಬೇಕು, ಅದಕ್ಕೆ ಹೋಗ್ತಾರೆ, ಟ್ಯಾಬ್ಲೆಟ್ ಹಾಕ್ಕೊಂಡು ಏನೋ ಒಂದು ರಿಲೀಫ್ ಆಯ್ತು ಅಂತ ಅನ್ಕೊತಾ ಇದ್ದಾರೆ. ಬಟ್ ಆದರೆ ನೀವು ಹೇಳಿದ್ರಲ್ಲ, ಅಡ್ಡ ಪರಿಣಾಮಗಳು ತುಂಬ ಹೆಚ್ಚಾಗಿದೆ ಅಂತ. ಓಕೆ, ಅಡ್ಡ ಪರಿಣಾಮಗಳು ಹೆಚ್ಚಾಗಿದೆ ಈಗಾಗಲೇ. ಅದಕ್ಕೆ ಹಾಸ್ಪಿಟಲ್ಸ್ಗಳು, ಡಾಕ್ಟರ್ಸ್ ಆದರೂ ಹಾಸ್ಪಿಟಲ್ಸ್ಗಳು ಇನ್ನೂ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಅದು ಕೆಟ್ಟ ಕಡೆನೆ, ಅಂದರೆ ಆ ಬ್ಯಾಡ್ ಇನ್ಫ್ಲೂಯೆನ್ಸು, ಆ ಕೆಟ್ಟ ಮಾರ್ಗನೇ ಹೆಚ್ಚಾಗ್ತಾ ಇದೆ. ಅದಕ್ಕೂ ಇಂಥ ವೇದಿಕೆಗಳಿಂದ ಈ ರೀತಿಯಲ್ಲಿ ಜ್ಞಾನ ಕೊಡ್ತಾ ಇದ್ರೆ ನಿಧಾನವಾಗಿ ಹಂತವಾಗಿ ಜನ ವಾಪಸ್ ಬರ್ತಾರೆ ಖಂಡಿತ. ಈಗ ನೀವು ಹೇಳಿದ್ರಲ್ಲ, ಈ ಕರ್ಮಗಳೇನು, ಕ್ರಿಯೆಗಳೇನು ಮಾಡ್ತೀವಿ, ಯಾವ ರೀತಿಯಲ್ಲಿ ಏನು ಕ್ರಿಯೆಗಳು ನಡೀತಾ ಇದೆ, ನಮ್ಮ ದೇಹದಲ್ಲೇ ನಡೆಯುವಂಥ ಕ್ರಿಯೆಗಳು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡ್ರೆ ಆರೋಗ್ಯ ಸರಿಯಾಗಿರ್ತದೆ ಅಲ್ವಾ? ಸೊ ಮತ್ತೆ ನಾವು ದೇಹಕ್ಕೆ ಪೋಷಣೆ ಆಗಲಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಪರವಾಗಿ ನೋಡಿದ್ರೆ ಕರ್ಮಗಳನ್ನು ಖಂಡಿತವಾಗಿ ಎಷ್ಟೋ ಅರಿವಿಂದ ಮಾಡಬೇಕು. ಅಂದರೆ ಅದ್ಭುತವಾದ ಅರಿವನ್ನು ಹೆಚ್ಚು ಮಾಡ್ಕೊತ ಹೋದ್ರೆ ನಮ್ಮ ಕರ್ಮಗಳು ಖಂಡಿತವಾಗಿ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಯಾವ ಕರ್ಮಗಳು ಏನು ತೊಂದರೆ ಕೊಡೋದಿಲ್ಲ. ಇಂದಿನ ಜನ್ಮ ಕರ್ಮಗಳು ನಾವು ವಾಸಿ ಮಾಡ್ಕೊಳ್ಳೋಂಥ ಅವಕಾಶ ನಮಗೆ ಈ ಜ್ಞಾನ ಮಾರ್ಗದಲ್ಲಿ ಮಾತ್ರ ಇದೆ, ಜ್ಞಾನ ಮಾರ್ಗದಲ್ಲಿ ಮಾತ್ರ ಇದೆ. ಸೊ ಉದಾಹರಣೆಗೆ ಇವರು ಯಾವುದನ್ನ ಒಂದು ಸೈಕ್ಯಾಟ್ರಿಸ್ಟ್ ಹೋಗ್ತಾರೆ. ತುಂಬ ಜನ ಯಾವುದೇ ಒಂದು ಡಿಪ್ರೆಷನ್ ಬಂದರೆ ಅಲ್ಲಿಗೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಕೊಡುವಂಥ ಮೆಡಿಸನ್ ಬ್ರೈನ್ ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಸೈಕ್ಯಾಲಜಿಕಲ್ ಪ್ರಾಬ್ಲಮ್ ಅಂದರೆ ಅರ್ಥ ಏನು? ಮನಸ್ಸಿಗೆ ಬಂದಿರೋ ಪ್ರಾಬ್ಲಮ್. ಮನಸ್ಸು ಎಲ್ಲಿದೆ? ಮನಸ್ಸು ಬ್ರೈನಲ್ಲಿ ಇದೆಯಾ? ಇಲ್ಲ. ಮನಸ್ಸು ಒಳಗಡೆ ಎಲ್ಲ ಕಡೆ ಇದೆ. ಮನಸ್ಸು ಅನ್ನೋದು ಅದೊಂದು ರೀತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿರುವಂಥ ವಿಷಯ. ಅದು ನಮ್ಮ ಮನಸ್ಸು ಅನ್ನೋದು ಇಡೀ ದೇಹದಲ್ಲಿ ಎಲ್ಲ ಕಡೆ ಇದೆ. ಇವರು ಕೊಡೋ ಮದ್ದು ನೋಡಿದ್ರೆ ನೇರವಾಗಿ ಹೋಗಿ ಬ್ರೈನ್ ಕೊಟ್ಬಿಡ್ತಾರೆ. ಎಷ್ಟು ತಪ್ಪುಗಳಾಗ್ತಾ ಇದೆ ನೋಡಿ. ಇದನ್ನ ಯಾವಾಗಿಲ್ಲ ಇವರು ಅರ್ಥ ಮಾಡ್ಕೊಳೋದು ಯಾವಾಗ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಇದೆ ದೊಡ್ಡ ಹಾಸ್ಪಿಟಲಲ್ಲಿ. ನೀವು ಹೋದ್ರಲ್ಲಿ ಹೇಳಿದ್ರ ಇದು ಇನ್ನೊಂದು ಇತ್ತೀಚಿನ ಅಂದರೆ ದೊಡ್ಡ ಎಜುಕೇಶನ್ ಓದಿದ್ರು ಅವರೆಲ್ಲರೂ ನೇರವಾಗಿ ಯಾರಿಗಾನ ಅವರ ಮನೆಯಲ್ಲಿ ಯಾರಿಗೆ ಡಿಪ್ರೆಷನ್ ಬಂದರೆ ಕರ್ಕೊಂಡು ಸೈಕ್ಯಾಟ್ರಿಸ್ಟ್ ಹೋಗ್ತಾರೆ. ಅವ್ರು ಹೋಗ್ಬೇಕಾಗಿರೋದು ಇಂಥ ಕೇಂದ್ರಗಳಿಗೆ ಹೋಗ್ಬೇಕು, ಧ್ಯಾನ ಕೇಂದ್ರಕ್ಕೆ ಹೋಗ್ಬೇಕು, ಒಂದು ಹೋಲಿಸ್ಟಿಕ್ ಹೆಲ್ತ್ ಕಡೆ ಹೋಗ್ಬೇಕು. ಅವರು ಹೋದರೆ ಅಲ್ಲಿ ಏನು ಮಾಡ್ತಾರೆ, ನಿಮಗೆ ಕೂರಿಸಿ ಒಳ್ಳೆ ಮಾತುಗಳು ಹೇಳ್ತಾರೆ. ನಿಮಗೆ ಧ್ಯಾನ ಹೇಳ್ಕೊಟ್ರೆ ಧ್ಯಾನ ಪ್ರಾಕ್ಟೀಸ್ ಮಾಡಿಸ್ತೀರಾ, ಆದರೆ ನಿಮ್ಮ ಮೈಂಡನ್ನು ಸ್ವಲ್ಪ ನಿಚ್ಚಳಗೊಳಿಸೋದಾಗಲಿ ಸ್ವಲ್ಪ ಸ್ಲೋ ಮಾಡ್ತಾರೆ. ಅವಾಗ ಅದು ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವರಲ್ಲಿ ಪರಿವರ್ತನೆ ಸ್ಟಾರ್ಟ್ ಆಗಿ ಅವ್ರಿಗಿರೋಂಥ ಡಿಪ್ರೆಷನ್ ಆಗಲಿ, ಆ ಡಿಪ್ರೆಷನ್ ಅಂದರೆ ಒತ್ತಡ, ಒಂಥರ ನೆಗೆಟಿವ್ ಒತ್ತಡ ಅಂತ ಹೇಳ್ತೀವಲ್ಲ, ನೆಗೆಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಆ ನೆಗೆಟಿವ್ ಒತ್ತಡಿಯಿಂದನೇ ಹೆಚ್ಚು ನಕಾರಾತ್ಮಕ ಯೋಚನೆಗಳಿಂದ, ಭಾವನೆಗಳಿಂದ, ಉದ್ರೇಕಗಳಿಂದನೇ ಆಗಿರುವಂಥ ಪರಿಸ್ಥಿತಿ.
ಅದನ್ನು ಸರಿಪಡಿಸ್ಬೇಕಂದ್ರೆ ಮನಸ್ಸು ಅಂತ ಇದೆ ನೋಡಿ, ಮನೋಮಯ ಕೋಶ, ಅದನ್ನು ಸರಿಪಡಿಸ್ಬೇಕು. ಅದಕ್ಕೂ ಮದ್ದೇ ಇಲ್ಲ, ಅದಕ್ಕೂ ಮದ್ದು ಒಂದೇ ಇರೋದು, ಧ್ಯಾನ ಜ್ಞಾನ ಅಷ್ಟೇ. ಸೊ ಅವ್ರಿಗೆ ಗೊತ್ತಿಲ್ಲ, ಆ ಒಂದು ಭಯಂಕರವಾದ ಒಂದು ತೀವ್ರವಾದ ಮೆಡಿಸಿನ್ಸ್ ಕೊಟ್ಬಿಡ್ತಾರೆ, ಅದು ಹೋಗಿ ನೇರವಾಗಿ ಬ್ರೈನ್ ಅನ್ನು ಅಟ್ಯಾಕ್ ಮಾಡುತ್ತೆ. ಆ ಬ್ರೈನ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ, ಆ ಮದ್ದು ತಿಂದು ತಿಂದು ನಿಧಾನವಾಗಿ ಆಲ್ಝೈಮರ್ಸ್ ಡಿಸೀಸ್ ಬಂದ್ಬಿಡ್ತದೆ. ಇವ್ರು ಕೊಟ್ಟಿರೋದು ಡಿಪ್ರೆಷನ್ಗೆ, ಬಂದಿರೋದು ಆಲ್ಝೈಮರ್ ಡಿಸೀಸು. ಯಾರಿದು ಇಂಟ್ರೊಡ್ಯೂಸ್ ಮಾಡೋರು ಡಿಸೀಸು? ಡಾಕ್ಟರ್ಸ್ಗಳೇ ಇಂಟ್ರೊಡ್ಯೂಸ್ ಮಾಡಿರೋದು. ಪಾಪ ಅವ್ರಿಗೆ ಇರಲಿಲ್ಲ, ಆ ಡಿಸೀಸೇ ಇರಲಿಲ್ಲ. ಇವ್ರು ಕೊಟ್ಟೋ ಮೆಡಿಸನ್ನಿಂದ ಆಲ್ಝೈಮರ್ಸ್ ಡಿಸೀಸ್ ಬಂದ್ಬಿಡ್ತು. ಈಗ ಟೋಟಲ್ ಅವ್ರ ಜೀವನ ಪರ್ಯಂತ ಆ ಮೆಡಿಸನ್ ತಿಂತಾನೆ ಇರ್ಬೇಕು ಅವರು. ಇಂಥ ಪರಿಸ್ಥಿತಿ ಈ ಪ್ರಸ್ತುತ ಕಾಲದಲ್ಲಿ ನಡೀತಾ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಸೋಕೆ ಏನಾಯ್ತು ಅಂದರೆ, ಸೈಂಟಿಸ್ಟ್ಗಳು ಅಟ್ಲೀಸ್ಟು, ನಾನು ಈಗಾಗಲೇ ಇಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮ್ಮ ಅದೃಷ್ಟ ಏನಂತಂದರೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಬಂದಿದೆ. ಈ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತಾ ಇದೆ ಅಂದರೆ, ಈ ಇಂದಿನ ಇಷ್ಟುವರೆಗೂ ಡೆವಲಪ್ ಮಾಡ್ಕೊಂಡು ಬಂದಿರುವಂಥ ಈ ಸೈನ್ಸ್ ಅಂದರೆ ಫಿಸಿಕಲ್ ಸೈನ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಎಲ್ಲದ ಕಡೆನೂ ಅವರು ಎನರ್ಜಿ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಶಕ್ತಿ ಬಗ್ಗೆ ಒಂದು ಸುರು ಮಾತಾಡೋದಲ್ಲ. ಏನೇ ಇದ್ರೂ ಒಂದು ಭೌತಿಕ ಪದಾರ್ಥ ಬಗ್ಗೆ ಮಾತಾಡಿ 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 ಸಾಕಾಗಿದೆ. ಅದ್ರ ಬಗ್ಗೆನೇ ಮದ್ದು ಕೊಡ್ತಾರೆ, ಅದ್ರ ಬಗ್ಗೆನೇ ವ್ಯವಹಾರ ಮಾಡ್ತಾರೆ, ಎಲ್ಲ ಮಾಡಿ ಮಾಡಿ ಈ ಕೊನೆಗೆ ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಅಂದರೆ ಒಂಥರ ಏನು ಬೆಳವಣಿಗೆ ಆಗಿದೆ ಅಂದರೆ, ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಕಂಡುಹಿಡಿದ ಮೇಲೆ ಇಲ್ಲ ಇಲ್ಲ, ಈ ಭೌತಿಕ ಪದಾರ್ಥ ಹಿಂದುಗಡೆ ಇರುವಂಥ ಶಕ್ತಿ ಇದೆ ನೋಡಿ, ಅದನ್ನು ಬದಲಾವಣೆ ಮಾಡಿ, ಅದನ್ನು ಸ್ವಲ್ಪ ಅರೆ ಕೊಡಿ, ಕೇರ್ ತಗೊಳ್ಳಿ, ಅವಾಗ ಈ ಭೌತಿಕ ಪದಾರ್ಥ ತಾನಂತ ಅದೇ ಸೆಟ್ ಆಗತ್ತೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಇದಕ್ಕೂ ಹಿಂದ್ಗಡೆ ಇರುವಂತ ಒಂದು ಪ್ರಧಾನವಾಗಿ ಶಕ್ತಿ ಇದೆ ನೋಡಿ, ಆ ಶಕ್ತಿ ಕೇಂದ್ರಗಳಾಗ್ಲಿ, ಶಕ್ತಿ ಪ್ರವಾಹ ಆಗಲಿ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅದನ್ನು ಸರಿಪಡಿಸಿ ಅಂತ ಹೇಳಿದ ಮೇಲೆ ಇತ್ತೀಚಿನ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಆದರೆ ಇನ್ನೂ, ಯಾಕಂದ್ರೆ ಈ ಪ್ರಧಾನ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಏನಿದೆಯೋ ಅದನ್ನು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ಒಂದು ಹಣಕಾಸು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ದೊಡ್ಡ ಆರ್ಥಿಕ ವ್ಯವಸ್ಥೆನೇ ಕ್ರಿಯೇಟ್ ಆಗಿದೆ ಇಡೀ ಪ್ರಪಂಚದಲ್ಲಿ. ಅವ್ರು ಅಷ್ಟು ಈಸಿಯಾಗಿ ಬಿಡ್ತಾರ? ಅವರು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ನೀವೇನೇ ದೊಡ್ಡ ದೊಡ್ಡ ಸಂಸ್ಕರಣೆಗಳು ಬಂದ್ರೂ, ದೊಡ್ಡ ದೊಡ್ಡ ಎವಲ್ಯೂಷನ್ ಆಗಿ ಕ್ವಾಂಟಮ್ ಫಿಸಿಕ್ಸ್ ಬಂದ್ರೂ ಅದು ಮುಂದಕ್ಕೆ ಬಿಡೋದಿಲ್ಲ ಅಷ್ಟು ಈಸಿಯಾಗಿ. ಅದು ಮುಂದೆ ಬಿಟ್ಟರೆ ಏನಾಗುತ್ತೆ, ಯಾರು ಯಾವ ಹಾಸ್ಪಿಟ್ಲಿಗೆ ಹೋಗೋದು ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ವಾಸಿ ಮಾಡ್ಕೊಳ್ಳೋಂಥ ಅದ್ಭುತ ವ್ಯವಸ್ಥೆ ಕ್ವಾಂಟಮ್ ಹೀಲಿಂಗ್ ಆಗಲಿ, ನಮ್ಮ ಹೀಲಿಂಗ್ ಸಿಸ್ಟಮ್ಸ್ ಅಂತ ಧ್ಯಾನ ಆಗಲಿ. ಉದಾಹರಣೆಗೆ ಹೋಮಿಯೋಪತಿ ಪರವಾಗಿಲ್ಲ, ಹೋಮಿಯೋಪತಿ ಏನು ಮಾಡುತ್ತೆ, ಮತ್ತೆ ಅದು ಅಂದರೆ ಒಂಥರ ಕೆಟ್ಟ ವ್ಯವಸ್ಥೆ ಅಲ್ಲ ಅದು. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅಲ್ಲಿನೂ ಸಹ ಮನಸ್ಸನ್ನು ಸ್ಟಡಿ ಮಾಡ್ತಾರೆ ಅವರು. ನೀವು ಯಾವುದೇ ವ್ಯಾಧಿಗೆ ಹೋಗಿ ಅವ್ರ ಹತ್ರ ಕೂತ್ಕೊಳ್ಳಿ, ಅವ್ರು ಚರ್ಚೆ ಮಾಡುವಾಗ ಪೂರ್ತಿ ನಿಮ್ಮ ಹಿಸ್ಟ್ರಿ ತೆಗೆದ್ಬಿಡ್ತಾರೆ. ಒಂದು ತಿಂಗಳಿಂದ ಏನು ಮಾಡಿದ್ರಿ, ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ, ಯಾವ ರೀತಿಯಲ್ಲಿ ನಿಮಗೆ ಈ ಪರಿಸ್ಥಿತಿ ಬಂದಿದೆ, ಏನು ಆಹಾರ ತಿಂದಿರಿ, ನಿನ್ನೆ ಏನಾದರೂ ನಿಮ್ಮ ಮೈಂಡಲ್ಲಿ ಏನಿದೆ, ಇಂಥವೆಲ್ಲ ಚೆಕ್ ಮಾಡಿ 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 ಒಂದು ಮದ್ದು ಕೊಡ್ತಾರೆ. ಅದು ಒಳ್ಳೆ ವ್ಯವಸ್ಥೆ. ಅದನ್ನು ಅಲ್ಲಿನೂ ಸಹ ಏನು ಮಾಡುತ್ತೆ, ನೀವು ಹೇಳ್ತಾ ಇದ್ರಿ, ನಮ್ಮ ಒಳಗಡೆ ಇರುವಂಥ ಈ ಯಾವುದು ಇಮ್ಯುನಿಟಿ ಶಕ್ತಿಯನ್ನು, ಅಂದರೆ ಆ ರೋಗ ನಿರೋಧಕ ಶಕ್ತಿ, ಪ್ರತಿರಕ್ಷಕ ವ್ಯವಸ್ಥೆಯನ್ನು ಅದನ್ನು ಬಲಪಡಿಸ್ಬೇಕು. ಯಾವುದೇ ಮದ್ದು ಆಗಲಿ, ಮನಸ್ಸಲ್ಲಿರುವಂಥ ನಕಾರಾತ್ಮಕ ತೊಲಗಿಸೋದಾಗಲಿ, ಮದ್ದು ಕೊಡಿ, ಇಲ್ಲಾಂದರೆ ಮಾತುಗಳೇಲಿ, ಇಲ್ಲಾಂದರೆ ಧ್ಯಾನ ಮಾಡಿಸಿ, ಏನೇ ಮಾಡಿದ್ರು ನಿಮ್ಮ ಶಕ್ತಿ ಹೆಚ್ಚು ಮಾಡ್ಬೇಕಷ್ಟೇ. ಅಂಥ ವ್ಯವಸ್ಥೆಗಳು ನಮಗೆ ಬೇಕು ಈ ಭೂಮಿ ಮೇಲೆ. ಇಲ್ಲಾಂದರೆ ಎಲ್ಲರನ್ನೂ ಪೇಷಂಟ್ ಆಗಿ ತಯಾರು ಮಾಡಿ ಎಲ್ಲ ರೋಗಿಯನ್ನು ನೋಡ್ಬೇಕಾಗ್ತದೆ. ಎಲ್ಲಿ ಹೋದ್ರೂ ಬಿ ಪಿ ಶುಗರ್. ಯಾವ ಮನೆ ಕೆರೆದಿದ್ರೆ ಸಾಕು, ಬಿ ಪಿ ಗ್ಯಾರಂಟಿ ಆಗ್ಬಿಟ್ಟಿದೆ, ಬಿ ಪಿ ಶುಗರ್. ಎಷ್ಟು ವರ್ಷ? 10 ವರ್ಷ ಆಯ್ತು ಸರ್, 15 ವರ್ಷ. ಯಾರನ್ನ ಬಾಯಿ ಓಪನ್ ಮಾಡಿದ್ರೆ ಅವರಿಂದ ಬರೋ ಒಂದೇ ಒಂದು ಆನ್ಸರ್ ಏನು ಗೊತ್ತಾ, ಬಿ ಪಿ ಇದೆ ಸರ್, ಇವ್ರಿಗಿದೆ, ನನಗಿದೆ ಸರ್. ಎಷ್ಟು ವರ್ಷ? 15 ವರ್ಷ ಆಯ್ತು ಸರ್. ಎಷ್ಟು ಈಸಿಯಾಗಿ ಮಾತಾಡ್ತಾರೆ, ನನಗೆ ಆಶ್ಚರ್ಯ ಆಗತ್ತೆ. ಅದೇ ಕಾಮನ್ ಆಗೋಗ್ಬಿಟ್ಟಿದೆ ಗುರುಜಿ ಈಗ. ಅಂದ್ರೆ ಇದು ಆ ರೀತಿಯಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ ಇವರು. ಈ ಹೊಸ ಮೆಡಿಕಲ್ ಸಿಸ್ಟಮ್ ಏನಿದೆಯೋ, ದೊಡ್ಡ ಮೆಡಿಕಲ್ ಸಿಸ್ಟಮ್ ಮಾಡಿಕೊಂಡು, ಅರ್ಥ ಆಯ್ತಾ, ಅದರಿಂದ ದುಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ.
ಆ ರೀತಿಯಲ್ಲಿ ಮಾಡ್ಕೊಂಡು ನಮ್ಮನ್ನು ಬಲಿಪಶು ಮಾಡಿ ಇಡೀ ಮಾನವ ಕುಲನೆ ಕೆಳಗೆ ಬಿದ್ದೋ ಥರ ಮಾಡಿದ್ದಾರೆ. ನಮ್ಮ ಫ್ರೀಕ್ವೆನ್ಸಿ, ನಮ್ಮ ವೈಬ್ರೇಷನ್ಸನ್ನು ತುಂಬ ಕಡಿಮೆ ಮಾಡಿ ಅಧಮ ಸ್ಥಾಯಿಗೆ ಇಟ್ಬಿಟ್ಟು ಅದ್ರ ಮೇಲೆ ಇವ್ರು ಕೂತ್ಕೊಂಡು ಇವರು ಒಂಥರ ಗೇಮ್ ಪ್ಲೇ ಮಾಡ್ಕೊತ ಇದ್ದಾರೆ ಅಷ್ಟೇ. ನಮ್ಮನ್ನು ಮುಂದಕ್ಕೆ ಬಿಡೋದಿಲ್ಲ, ನಮ್ಮ ಫ್ರೀಕ್ವೆನ್ಸಿ ಹೆಚ್ಚು ಮಾಡೋಕ್ಕೂ ಬಿಡೋದಿಲ್ಲ. ಈ ಕ್ವಾಂಟಮ್ ಫಿಸಿಕ್ಸ್ ಬಂದಿದೆ ಆಲ್ರೆಡಿ, ಈಗಾಗಲೇ ಹೇಳಿದರೆ ಎಷ್ಟೋ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಅದಕ್ಕೂ ನೋಬೆಲ್ ಪುರಸ್ಕಾರ ಸಿಕ್ಕಿದೆ. ಮತ್ತೆ ಯಾಕೆ ಬಿಡೋದಿಲ್ಲ ಸೊಸೈಟಿಯಲ್ಲಿ? ಬಿಡಿ. ಹೆಚ್ಚಾಗಿ ಪ್ರತಿಯೊಂದು ಯೂನಿವರ್ಸಿಟಿ, ಪ್ರತಿ ಸ್ಕೂಲ್ಗೆ ಬಿಡಿ, ಪ್ರತಿಯೊಂದು ಸ್ಕೂಲ್ಗೂ ಆ ಜ್ಞಾನ ಬರಲಿ. ಸ್ಕೂಲಲ್ಲಿ ಹೇಳ್ಕೊಡ್ಲಿ, ಒಂದು ಚಾಪ್ಟರ್ ಇಲ್ಲಿದೆ ಅದ್ರ ಮೇಲೆ ಕ್ವಾಂಟಮ್ ಹೀಲಿಂಗ್, ಕ್ವಾಂಟಮ್ ಸೈನ್ಸ್ ಏನು ಮಾಡುತ್ತೆ, ಏನು ಹೇಳ್ತಾ ಇದೆ ಅಂತ. ಪ್ರತಿ ಪಾರ್ಟಿಕಲ್ ಎನರ್ಜಿನೇ, ಅದು ಹಿಂದ್ಗಡೆ ಎನರ್ಜಿ ಇದೆ. ಆ ಎನರ್ಜಿಯನ್ನು ನೀವು ಹರಕೆ ಮಾಡಿದರೆ ಎಲ್ಲ ಸಾಲ್ವ್ ಆಗುತ್ತೆ. ದೊಡ್ಡ ಕಾಯಿಲಿಂದ ಸಣ್ಣ ಕಾಯಿಲಿಂದ ಏನೇ ಇರಲಿ, ಪರಿಸ್ಥಿತಿ ಏನೇ ಇರಲಿ, ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಬಂಧಗಳಿರಲಿ, ನಿಮ್ಮ ಮನಸ್ಸಿನ ಗೊಂದಲ ಇರಲಿ, ಕೆಟ್ಟ ಆಲೋಚನೆ ಎಲ್ಲನೂ ಸ್ವಲ್ಪ ಪರಿಹಾರ ಆಗುತ್ತೆ. ಆ ಶಕ್ತಿ ಪ್ರವಾಹವನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ. ಅದಕ್ಕೆ ಅನೇಕ ವಿಧಗಳಿದೆ. ಕ್ವಾಂಟಮ್ ಫೀಲಿಂಗ್ ಅಂದರೆ ಎಲ್ಲ ವಿಧಾನಗಳು ಅದರಲ್ಲೇ ಬರುತ್ತೆ. ಸೊ ಅಂಥ ಅದ್ಭುತವಾದದ್ದು ಈ ಸ್ಪಿರಿಚುವಲ್ ಹೀಲಿಂಗ್, ಕ್ವಾಂಟಮ್ ಹೀಲಿಂಗ್ ಅನ್ನೋದು ಅದು ಇನ್ನೂ ಬಿಡ್ತಾ ಇಲ್ಲ. ಹಾಗೆ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲಿ ಹಣಕಾಸು ಸಿಸ್ಟಮ್, ಅವರ ವ್ಯವಸ್ಥೆ ಬ್ರೇಕ್ ಆಗ್ತದಂತ ಅವ್ರ ಭಯ. ಥ್ಯಾಂಕ್ ಯು. ಅದ್ಭುತವಾಗಿದೆ. ಹೌದು ಗುರುಜಿ. ಈಗ ಸಿಸ್ಟಮ್ ಬರೀ ಸಂಪಾದನೆ. ಅದಕ್ಕೋಸ್ಕರನೇ ಯಾವಾಗಲೂ ಜೀವ ವಿಮೆ ಮಾಡೋರು ಇವಾಗ ಆರೋಗ್ಯ ವಿಮೆಗೆ ಬಂದಿದ್ದೀವಿ. ಇನ್ನ ಮುಂದಕ್ಕೆ ಯಾವ ವಿಮೆ ಬರ್ತದೋ ಅಂದ್ರೆ ಪಾರ್ಟ್ಗೂ ವಿಮೆ ಮಾಡಿಸ್ತಾರ ಏನೋ ಗೊತ್ತಿಲ್ಲ, ಆ ರೀತಿ ಆಗ್ತಾ ಇದೆ. ಅದಕ್ಕೇನೆ ಅವಲ್ಲೇ ನಾನು ಒಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ದೇಹದಲ್ಲಿ ಆತ್ಮಶಕ್ತಿ ಇರುವಾಗ ಯಾವ ರೀತಿ ಶಕ್ತಿಯುತವಾಗುತ್ತೆ, ಆ ರೋಗ ನಿರೋಧಕ ಶಕ್ತಿ ಎಷ್ಟಿರ್ತದೆ ಅಂದ್ರೆ, ದೇಹ ಬಿಟ್ಟು ಆತ್ಮ ಆಚೆ ಕಡೆ ಹೋದ್ಮೇಲೆ 1 hour 2 hour ಒಳಗಡೆ ಇದು ಡಿಸ್ಟ್ರಾಯ್ಡ್ ಆಗ್ತಾ ಬರ್ತದೆ. ಅಲ್ಲಿಗೆ ನಮ್ಮ ದೇಹದಲ್ಲಿ ಎಲ್ಲಾ ರೋಗಗಳನ್ನ ಎಷ್ಟು ಕಂಟ್ರೋಲ್ ಮಾಡಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಆ ಒಂದು ಆತ್ಮಶಕ್ತಿನ ನಾವು ಬೆಳೆಸ್ಕೋಬೇಕಾದ್ರೆ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಕೇವಲ ಅವ್ರು ಹೇಳಿದ್ದು ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಇಂಥ ವೇದಿಕೆಗಳಲ್ಲಿ ಬಂದಾಗ ಅದನ್ನ ನಾವು ತಿಳ್ಕೊಂಡು ಎಲ್ಲರೂ ಅಷ್ಟೇ ಸರಿಯಾದ ರೀತಿಯಲ್ಲಿ ನಾವು ಧ್ಯಾನನ ಸಂಪಾದನೆ ಮಾಡ್ಕೊಂಡ್ರೆ, ಪತ್ರಿಜಿ ಅವ್ರು ಹೇಳಿರೋ ಪ್ರಕಾರ, ನಿಮ್ಮ ಪ್ರಕಾರ ನಮ್ಮ ಆತ್ಮಶಕ್ತಿನ ಹೆಚ್ಚಿಗೆ ಮಾಡ್ಕೊಂಡ್ರೆ ಈ ಯಾವುದೇ ಹಾಸ್ಪಿಟ್ಲ್ ಬೇಡವೇ ಬೇಡ ನಮ್ಗೆ. ಆದ್ರೆ ಅವ್ರು ನಮ್ಮನ್ನ ಬಿಡಲ್ಲ. ಅವ್ರು ಕೊಡೋ ಔಷಧಿ ಎಲ್ಲ ನಮ್ಗೆ ಎಫೆಕ್ಟ್ ಆಗ್ತಾ ಇರ್ತದೆ ಗುರುಜಿ. ಥ್ಯಾಂಕ್ ಯು. ಒಂದು ಅದ್ಭುತ ಸಬ್ಜೆಕ್ಟ್ ನೀವು ತಗೊಂಡಿದ್ರಿ, ಅದ್ಭುತವಾದ ರೀತಿಯಲ್ಲಿ ಹೇಳಿದ್ರಿ. ನಿಮ್ಮ ಜ್ಞಾನ ತುಂಬಾ ಹೆಚ್ಚಾಗಿ ಬೆಳೆಸ್ಕೊತಾ ಇದ್ರಿ. ಅದಕ್ಕೆ ತುಂಬಾ ತುಂಬಾ ಆನಂದ ಆಗ್ತಾ ಇದೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ತಯಾರಾಗಬೇಕಂತ ನಮ್ಮ ಆಸೆ. ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ನಾವೊಂದು ಅದ್ಭುತವಾದ ಮಾಸ್ಟರ್ಸ್ ಆಗಿ ತಯಾರಾಗಿ ಈ ಪ್ರಪಂಚವನ್ನು ನಾವು ಉದ್ಧಾರ ಮಾಡಬೇಕು. ನಾವು ಉದ್ಧಾರ ಮಾಡಿಕೊಂಡು ಆದಷ್ಟು ನಮ್ಮ ಸೇವೆಯನ್ನು ನಾವು ಎಲ್ಲರಿಗೂ ತಲುಪಿಸ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಇರುವವರಿಗೆ ಧನ್ಯವಾದಗಳು. ರೇವತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಾನು ಒಂದು ಹೇಳಲಿಕ್ಕೆ ಏನು ಇಷ್ಟಪಟ್ಟೆ ಅಂತಂದ್ರೆ, ಆಕ್ಚುಲಿ ನಾವು ಶುಗರ್ ಅಂತ ಹೇಳ್ತೇವಲ್ಲ ಸರ್, ಡಯಾಬಿಟಿಕ್, ಅದು ಕಾಯಿಲೆ ಅಲ್ಲ, ಇಟ್ ಇಸ್ ಅನ್ ಡಿಸಾರ್ಡರ್ ಅಂದ್ರೆ ನಮ್ಮ ಲೈಫ್ ನಲ್ಲಿ ಏನು ಶಿಸ್ತುಬದ್ಧ ಕ್ರಮ ಇದೆ ಅದು ಇಲ್ಲದೆ ಇರುವುದು. ಸರ್ ಕೇಳ್ತದ? ಅದು ಕಾಯಿಲೆ ಅಲ್ಲ, ಆಕ್ಚುಲಿ ಅದು ಡಿಸಾರ್ಡರ್ ಅಂದ್ರೆ ಹೇಗಿರ್ಬೇಕು ಹಾಗೆ ಇಲ್ಲದೆ ಇರುವುದು. ಸೊ ಇದಕ್ಕೆಲ್ಲ ಕಾರಣ ನಮ್ ಲೈಫ್ ಸ್ಟೈಲ್. ನಾನೇ ಒಂದು ಉದಾಹರಣೆ ಸರ್. ಆಕ್ಚುಲಿ ನಾನು ಮಹಾವತಾರ್ಗೆ ಸೇರಿದ ಮೇಲೆ ನಂದು ಪ್ಯಾನ್ಕ್ರಿಯಾ ಪ್ರಾಬ್ಲಮ್, ಆಕ್ಚುಲಿ ಚೈಲ್ಡ್ಹುಡ್ ಪ್ರಾಬ್ಲಮ್ ಅದು. ಸೊ ಹಾಗೆ ನನಗೆ ಶುಗರ್ ಬಂದಿದ್ದು. ಬೇರೆಯವರ ಹಾಗೆ ನಂದು ಮತ್ತೆ ಬೇರೆಯವರ ಶುಗರ್ಗೆ ಡಿಫರೆನ್ಸ್ ಇದೆ. ಆದ್ರೆ ಆ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಾನು ಆಕ್ಚುಲಿ ತುಂಬಾ ಡ್ರಗ್ ತಮಗೆ ನನ್ನ ಎಲ್ಲ ವೇದಿಕೆಯಲ್ಲೂ ಹಂಚಿಕೊಳ್ತೇನೆ, ತಗೊಳ್ತಾ ಇದೆ ಇನ್ಸುಲಿನ್ ಅದೆಲ್ಲ ಅಂತ. ಬಟ್ ಈಗ ಈ ಧ್ಯಾನವನ್ನ ಮಾಡ್ತಾ ಜೊತೆಗೆ ಯೋಗವನ್ನ ಮಾಡ್ತಾ ಎಲ್ಲ ಮಾಡಿದಾಗ ಅದು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಒಂದು ಸಿವಿಯರಿಟಿ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಈ ಶುಗರ್ನವರು ಅದನ್ನ ತಲೆಯಲ್ಲಿ ಇಟ್ಕೋಬಾರ್ದು, ಇದು ಕಾಯಿಲೆ ಅಂತ ಹೇಳತಕ್ಕಂಥದ್ದು. ಇದು ಡಿಸಾರ್ಡರ್ ಅಂದ್ರೆ ನಮ್ಮ ಸ್ಥಿತಿ ಆರ್ಡರ್ ಅಲ್ಲಿ ಇಲ್ಲ, ನಾವು ತಪ್ಪಿದ್ದೇವೆ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ತಪ್ಪಿದ್ದೇವೆ ಅಂತ. ಅದಕ್ಕೋಸ್ಕರ ಈ ವೇದಿಕೆ ನಮಗೆ ಕರೆಕ್ಟ್ ಆದ ಒಂದು ಜ್ಞಾನವನ್ನ ಜೊತೆಗೆ ದಾರಿಯನ್ನ ಕೊಡೋದ್ರ ಜೊತೆಗೆ ಹೇಳ್ಕೊಡ್ತಾ ಇದೆ. ಬೆಳಿಗ್ಗೆ 5 ಗಂಟೆಯಿಂದನೇ ಯೋಗ ಮಾಡತಕ್ಕಂಥದ್ದೆಲ್ಲ, ಆಮೇಲೆ ಧ್ಯಾನ ಮಾಡತಕ್ಕಂಥದ್ದು, ಆಮೇಲೆ ಜ್ಞಾನವನ್ನ ಹಂಚತಕ್ಕಂಥದ್ದು. ಇದನ್ನ ನಾವು ಕರೆಕ್ಟ್ ಆಗಿ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡು ಬಂದ್ರೆ
ನಿಜವಾಗ್ಲೂ ಈ ಏನು ಶುಗರ್ ಅಥವಾ ಡಯಾಬಿಟಿಕ್ ಅಂತ ಇದ್ದಾರೆ ಅವರು ತುಂಬಾ ಜನ ಈಗಾಗ್ಲೇ ಹೇಳ್ತಾರೆ. ನಿನ್ನೆ ವೇದವತಿ ಮೇಡಮ್ ಮಧ್ಯಾಹ್ನ ಹೇಳ್ತಾ ಇದ್ರು, ನನಗೇನು ಕಾಯಿಲೆ ಇಲ್ಲ, ನಾನೆಲ್ಲ ಆ ಇದ್ರ ಈ ವೇದಿಕೆ ಏನ್ ಹೇಳುತ್ತೆ ಅದನ್ನೆಲ್ಲ ನಾನು ಫಾಲೋ ಮಾಡ್ತೇನೆ ಅಂತ ಹೇಳ್ಕೊಂಡು ಸಾಕಷ್ಟು ಜನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಶುಗರ್ ಮಾತ್ರೆ ಬಿಟ್ಬಿಟ್ಟಿದ್ದೇನೆ, BP ಮಾತ್ರೆ ಬಿಟ್ಬಿಟ್ಟಿದ್ದೇನೆ. ಇದಕ್ಕೆಲ್ಲ ಕಾರಣ ಈ ವೇದಿಕೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಔಷಧಿ, ಆಸ್ಪತ್ರೆ, ಡಾಕ್ಟರ್ ಹತ್ರ ಹೋಗುದು ಅಂತ ಹೇಳ್ತಕ್ಕಂಥದ್ದು. ಇದನ್ನ ಮಾಡೋ ಬದಲಿಗೆ ಈ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಾವು ಡಯಾಬಿಟಿಕ್ ಅಥವಾ ಶುಗರ್ ಏನಿದೆ, ನಾವು ವೇದಿಕೆಯಲ್ಲಿ ಇರೋರಾದ್ರೂ ಸುಮಾರು ಜನ ಸುಧಾರಿಸ್ಕೊಳ್ಬಹುದು. ಇನ್ನೊಂದು ಸರ್, ತಾವು ನಿನ್ನೆ ಡಾಕ್ಟರ್ ಗಿರಿಧರ್ ಕಜೆ ಬಗ್ಗೆ ಹೇಳಿದ್ರಿ, ಒಬ್ರಿಗೆ ಸಜೆಸ್ಟ್ ಮಾಡಿದ್ರಿ. ಡಾಕ್ಟರ್ ಗಿರಿಧರ್ ಕಜೆ ಅವರು ನಮ್ಮ ತುಂಬಾ ಕ್ಲೋಸ್ ಡಾಕ್ಟರ್. ಅವರು ಒಂದ್ಸಲ ನಾವು ಹೋಗಿದಾಗ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಆ ಒಂದು ಕೇಸ್ ತಾವೇನಂದ್ರಿ ಅಲ್ಲ, ಡಾಕ್ಟರ್ಗಳು ಹೋದಾಗ ಸುಮ್ಮನೆ ಔಷಧಿ ಕೊಟ್ಟು ಅಲ್ಲಿ ಮನಸ್ಸಿಗೆ ಅಥವಾ ಏನ್ ದೇಹಕ್ಕೆ ಕಾಯಿಲೆ ಇದೆ ಅದನ್ನ ನೋಡಲ್ಲ, ಒಟ್ಟು ಮೆಡಿಸಿನ್ ಕೊಡ್ತಾರೆ ಅಂತ. ಅವರೊಂದು ಫೈಲ್ ತೆಗೆದು ನಮ್ಮ ಮುಂದೆ ಇಟ್ರು. ನಾನು ನಮ್ಮ ಮನೆಯವ್ರು ಹೋಗಿದ್ವಿ. ನೋಡಿ, ಈ ವ್ಯಕ್ತಿ ನಮ್ಮ ಹತ್ರ ಬರ್ತಾ ಇದಾರೆ, ಈಗ ಬಂದು ಕೂತಿದಾರೆ ಅಲ್ಲಿ, ಇವರ ಫೈಲ್ ನೋಡಿ ಅಂತ ಹೇಳ್ಕೊಂಡು ಇಟ್ರು. ಸಾಕಷ್ಟು ಅವರಿಗೆ ತೊಂದರೆ ಇದೆ, ಗೊಂದಲ ಆಗಿದೆ, ನಿಮ್ಮಾನ್ಸ್ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಟೆಸ್ಟ್ ಮಾಡಿ ಅವರಿಗೆ ಮಾತ್ರೆಯನ್ನ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ. ಬಟ್ ಮನುಷ್ಯ ಸುಧಾರಣೆ ಆಗ್ಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು, ಗಿರಿಧರ್ ಕಚೇರಿ ಹಿಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಅಲ್ಲಿಗೆ ಬಂದಿದ್ರು ಅವ್ರು. ಆಶ್ಚರ್ಯ ಏನು ಅಂತಂದ್ರೆ, ಅವರಿಗೆ ಮಾನಸಿಕ ಕಾಯಿಲೆನೇ ಇಲ್ಲ, ಆ ತೊಂದರೆನೇ ಇಲ್ಲ. ಸೊ ಇವರೆಲ್ಲ ಡಯಾಗ್ನೈಸ್ ಮಾಡಿ ಅವರಿಂದ ಏನೋ ಕಜೆಯವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬಂದ್ರು, ಆಯುರ್ವೇದಿಕ್ ಮತ್ತೆ ಎಕ್ಸರ್ಸೈಸ್, ಅವರು ಧ್ಯಾನ ಮಾಡತಕ್ಕಂಥದ್ದೆಲ್ಲ. ಸೊ ಅದರಿಂದಾಗಿ ಅವರು ಸುಧಾರಣೆ ಆಗ್ತಾ ಬಂದ್ರು. ಸೊ ನಾನ್ ನಿನ್ನೆನೆ ಅನ್ಕೊಂಡೆ, ಸರ್ ಒಳ್ಳೆಯವರನ್ನ ಸಜೆಸ್ಟ್ ಮಾಡ್ತಾ ಇದಾರೆ, ಬಹುಶಃ ನಿನ್ನೆ ಶ್ಯಾಮ್ಲಾ ಮೇಡಮ್ ಅವರಿಗೆ ಸಜೆಸ್ಟ್ ಮಾಡ್ತಾ ಅನ್ಸುತ್ತೆ. ಬೆಸ್ಟ್ ಸರ್, ಅವರ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ, ಇಟ್ ಈಸ್ ವೆರಿ ಗುಡ್. ತುಂಬಾ ಅಧ್ಯಯನ ಮಾಡಿದ್ದಾರೆ ಅವರು. ಸೊ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೆ ಕೌನ್ಸಿಲಿಂಗ್ ಮಾಡ್ತಾರೆ. ಅವರು ಫಸ್ಟಿಗೆ ಕೂತ್ಕೊಂಡು ಏನು ನಿಮ್ಗೆ ಸಮಸ್ಯೆ ಅಂತ ಹೇಳ್ಕೊಂಡು ಮನದಟ್ಟು ಮಾಡ್ತಾರೆ, ಆಮೇಲೆ ಅವರು ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಸೊ ನಾನು ಇದನ್ನ ಶೇರ್ ಮಾಡ್ಕೋಬೇಕಿತ್ತು. ಧನ್ಯವಾದ ಸರ್, ಧನ್ಯವಾದ. ರೈಟ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಸರ್, ಇವತ್ತು ಎಷ್ಟು ಚೆನ್ನಾಗಿ ತತ್ವಗಳ ಬಗ್ಗೆ 3 ತತ್ವಗಳೆಲ್ಲ, ಎಲ್ಲಾದ್ರಲ್ಲೂ 3 ಎಲ್ಲ ಕ್ರಿಯಾ, ಇದ್ರ ಬಗ್ಗೆ ಎಲ್ಲ ಹೇಳೋದು ತುಂಬಾ ಚೆನ್ನಾಗಿ ಮನವಾಯ್ತು. ಬಟ್ ಇವತ್ತು ನಾವೆಲ್ಲ ರಜಾ ಹಾಕಿದೀವಿ, ಯಾಕೆಂದ್ರೆ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಕುತ್ಕೊಳ್ಳೋಕೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ನೀವ್ ಹೇಳಿದ್ದೆ ನನಗೆ ಕೇಳಿಸ್ಕೊಂಡಿದೀವಿ. ಮತ್ತೆ ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಆಗಿದೆ. ಅದ್ರ ಇವತ್ತೊಂದು ಸಬ್ಜೆಕ್ಟ್ ಅಲ್ಲಿ ನಾವು ಎಕ್ಸಾಮ್ ರೆಡಿ ಆಗಕ್ಕಾಗಲ್ಲ, ಯಾಕೆಂದ್ರೆ ನಾವು ಬಿಸಿ ಇದ್ಬಿಟ್ಟಿದ್ವಿ, ಬರ್ಕೊಂಡು ಅದನ್ನ ಮನೆ ಮಾಡ್ಕೋಬೇಕು ಒಂದು. ಮತ್ತೆ ರೇವತಿ ಮೇಡಮ್ ಹೇಳ್ದಂಗೆ ಇವಾಗ ಏನಪ್ಪಾ ಅಂತಂದ್ರೆ ಕಾಯಿಲೆಗಳನ್ನ ಅವ್ರು ಫಸ್ಟ್ ಯಾರೇ ಆಗ್ಲಿ, ಅವರು ಮನುಷ್ಯರು ಒಂದು ಪೇಷಂಟ್ ಹೋದಾಗ ಅವ್ರ ಹಿನ್ನೆಲೆ ಒಂದ್ ಚೂರು ಕೇಳೋದಿಲ್ಲ, ಏನ್ ಬಂತು ಜ್ವರನ ಏನಕ್ಕೆ ಅಷ್ಟೇ, BP-ನ ಶುಗರ ಇಷ್ಟು. ಜೊತೆಗೆ ಅವ್ರು ಏನು ಅಂತಂದ್ರೆ ಯಾವುದೇ ಪೇಷಂಟ್ಗಳನ್ನ ಆಳವಾಗಿ ಮಾಡ್ತಾ ಕೂತ್ಕೊಳ್ಳೋ. ಮತ್ತೆ ಇವಾಗ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಮೆಡಿಕಲ್ ಸ್ಟೋರ್ ಅವರು ಮತ್ತೆ ಡಾಕ್ಟರ್ಸ್ಗಳು ಮತ್ತೆ ಹಾಸ್ಪಿಟಲ್ಗಳು ಜನಗಳು ಕಮಿಷನ್ ಏಜೆಂಟ್ಗಳು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಮೊದಲು ಡಾಕ್ಟ್ರು ಹಾಸ್ಪಿಟಲ್ಗಳು ಪೇಷಂಟ್ ಹೋಗ್ತಾರೆ, ಅವಾಗ ಒಂದು ಡಾಕ್ಟರ್ ಇಷ್ಟು ಟಾರ್ಗೆಟ್ ಅಂತ ಕೊಟ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅವರು ಇಷ್ಟು ಆಪರೇಷನ್ ಮಾಡ್ಬೇಕು ಅಥವಾ ಇಷ್ಟು ಪೇಷಂಟ್ನ ನೋಡ್ಬೇಕು, ಈ ತರ ಮಾಡ್ಬಿಟ್ಟಿರ್ತಾರೆ. ಅವಾಗ ಅವರು ಡಾಕ್ಟರ್ಗಳು ವಿಧಿ ಇಲ್ದೇನೆ, ನೀನು ಹೇಳಿದ್ರಲ್ಲ ಮೇಡಮ್, ಆ ತರ ಸಿಸೇರಿಯನ್ನೇ ಮಾಡ್ಬಿಡ್ತಾರೆ. ಅವಾಗ ಮಾಡ್ಲೇಬೇಕಾಗುತ್ತೆ. ಈ ತರದ್ದೆಲ್ಲ ತೊಂದರೆಗಳೆಲ್ಲ ಆಗ್ತಾ ಇರೋದು ಮೊದಲು ಮೆಡಿಕಲ್ ಫೀಲ್ಡ್ ಇಂದಾನೆ ಅಂತಲೇ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅವ್ರಿಗೆ ಎಲ್ಲ ಒಂಥರ ಏಜೆಂಟ್ಗಳು ಇಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟು ಪೇಷಂಟ್ ನೀವು ಆಪರೇಷನ್ ಮಾಡಬೇಕು, ಅವಾಗ ನೀನು ಹೇಳ್ಕೊಡ್ತೀನಿ ಅದು ಇದು ಅಂತ ಏನೋ ಮಾಡಿರ್ತಾರೆ. ಆ ತರ. ಆಮೇಲೆ ಇಷ್ಟು ಮೆಡಿಕಲ್ ಸ್ಟೋರ್ಗೆ ಇಷ್ಟು ಲಕ್ಷ ರೂಪಾಯಿ ವ್ಯಾಪಾರ ಇದು ಮಾಡ್ತೀನಿ ಅಂತ ಅವರ ಒಂದು ಏಜೆಂಟ್ಗಳಿಗೆ ಅಲ್ಲಿ ಮಾಡಿರ್ತಾರೆ. ಏಜೆನ್ಸಿ ಫೀಲ್ಡ್ ಆಗ್ಬಿಟ್ಟಿದೆ ಇದು. ಅದರಿಂದ ಮನುಷ್ಯರುಗಳಿಗೆ ಆರೋಗ್ಯ ಅವ್ರು ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇವ್ರು ಕೆಡಿಸ್ತಾ ಇದ್ದಾರೆ. ಮೆಡಿಕಲ್ ಸ್ಟೋರ್ ಅವರು ಮತ್ತು ಈ ಡಾಕ್ಟರ್ಸ್ಗಳು ಇವರೆಲ್ಲ ಸೇರ್ಕೊಂಡು ಆರೋಗ್ಯನ ಕೆಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಸಂಪಾದನೆ ಮಾಡ್ಕೋಬೇಕಲ್ಲ, ಅದಕ್ಕೆ ಇವ್ರು ಮಧ್ಯವರ್ತಿಗಳಾಗಿ ಇವರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಅನ್ಕೋತಾ ಇದೀನಿ. ನನಗೆ ಇವಾಗ 67 ವರ್ಷ ಆದ್ರೂ ಕೂಡ BP ಆಗ್ಲಿ, ಒಂದು ಶುಗರ್ ಆಗ್ಲಿ, ಬೆಳಗ್ಗೆ ಎದ್ದು ಒಂದು ಮಾತ್ರೆ, ನಾನು ಆಗ್ಲಿಲ್ತಾ ಮೇಡಮ್ ಮನೆಗೆ ಹೋಗಿದ್ದೆ, ಅವಳು ಕೂಡ ಮಾತ್ರೆ ತಗೋತಿದ್ಲು 1-2. ನಾನು ಹೇಳಿದೆ, ನಾನು ಅವಳ ಮನೇಲಿ 3 ದಿನ ಇದ್ರು, ಒಂದು ಮಾತ್ರೆ 1 ಲೋಟ ನೀರು ಕೊಡು ಮಾತ್ರೆ ತಗೋಬೇಕು ಅಂತ ನೀನು ಕೇಳಲ್ವಲ್ಲ, ಏನು ತಗೊಳ್ದೆ ಹೆಂಗಿರಿ ಇಷ್ಟು ಹೆಲ್ತಿಯಾಗಿರ್ತೀಯಾ ಅಂತಾರೆ. ಬೆಳಗ್ಗೆ ಎದ್ದು ಅದು ಧ್ಯಾನ ಸ್ವಲ್ಪ ಕಡಿಮೆ ಆಗಿತ್ತು 3-4-5 ದಿವಸದಲ್ಲಿ, ಆದ್ರೂ ಕೂಡ ಈಗ ಸಮೂತ್ರ ಚಿಕಿತ್ಸೆಯಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ನನ್ನ ಆರೋಗ್ಯನ ನಾವು ಮಾನಸಿಕವಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ನಾವು ಬೆಳಗ್ಗೆ ಎದ್ರೆ ನಾವು ಚೆನ್ನಾಗೇ ಇರ್ತೀವಿ. ಅಯ್ಯೋ ನನಗೆ ಇವತ್ತು ಆಗಲ್ಲ, ಮಲ್ಕೋತೀನಿ ಹಾಸಿಗೆ ಮೇಲೆ 8 ಗಂಟೆವರೆಗೆ ಅಂತ ನಾವು ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ 8 ಗಂಟೆವರೆಗೂ ಮಲಗಿರೋದು ಅಷ್ಟೇನೆ.
ನಾವು ಇವ್ ಹೇಳಿದ್ರಲ್ಲ, ಒಂದು ಸುಪ್ತ ಮನಸ್ಸಿಗೆ ನಾವು ಏನ್ ಹೇಳ್ಕೊಟ್ಟಿರ್ತೀವಿ, ಗುರುಗಳು ಒಂದು ಕ್ಲಾಸ್ ಕೊಟ್ಟಿದ್ದಾರೆ, ಹೇಳೋದಕ್ಕೆ ಯಾಕೆ ಅಲಾರಾಮ್ ಬೇಕು ಅಂತ, ಆ ಕ್ಲಾಸ್ನ ನಾವು ನಿಜವಾಗ್ಲೂ 10 ಸರಿ ಮನನ ಮಾಡ್ಕೋಬೇಕು. ಬೆಳಗ್ಗೆ ಎಕ್ಸಾಮ್ಗೆ ಹೋಗ್ಬೇಕು ಅಂತಂದ್ರೆ ನಾವು ಪ್ರಿಪೇರ್ ಆಗಬೇಕು, ಬೇರೆಯವರೆಲ್ಲ ಅಲ್ಲ. ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು. ಮಾನಸಿಕವಾಗಿ ನಾವು ಒಂದು ಅಲಾರಾಮ್ಗೆ ಏನು ಅಲ್ಲಿ ಇಟ್ಬಿಟ್ಟು ಗಡಿಯಾರ ನಮ್ಮನ್ನು ಏಳ್ಸ್ಬೇಕಾಗಿಲ್ಲ. ನಮ್ಮ ಮನಸ್ಸು ಒಳಗಡೆ ಒಂದು ಗಡಿಯಾರ ಇದೆ, ಆ ಗಡಿಯಾರನ ನಾವು ಎಚ್ಚರ ಮಾಡ್ಕೋಬೇಕು. ಅಂದ್ರೆ ನಾವು ಅವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಮ್ಮ ಕೆಲಸ ಎಲ್ಲ ಮುಗಿಸಿ ಹೋಗೋದು. ಒಬ್ಬ ಯಾವ್ದು ಏರ್ಪ್ಲೇನ್ ಓಡಿಸ್ಬೇಕಾದ್ರೆ ಅವಳು ಎಷ್ಟು ಗಂಟೆಗೆ ಎದ್ದು ಹೋಗ್ತಾಳೆ, ಅವಳು ಕರ್ತವ್ಯ ಎಲ್ಲ ಮುಗಿಸಿ ಅದನ್ನ ನಿಭಾಯಿಸ್ಬೇಕು ಅಂದ್ರೆ ಅವಳು ಎಷ್ಟು ಮಾನಸಿಕವಾಗಿ ಸಿದ್ಧತೆ ಆಗಿರ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇದೆಲ್ಲ ಒಳ್ಳೊಳ್ಳೆ ಕ್ಲಾಸ್ ಬರ್ಕೊಳಕ್ಕಾಗಿರ್ಲಿ. ಧನ್ಯವಾದಗಳು ಗುರುಗಳೇ, ತುಂಬಾ ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿ ಆಲಿಸ್ತಾ ಇದ್ದೀರಾ. ಯಾಕೆ ಸಣ್ಣೇಗೌಡ ಹೇಳಿ ತಟ್ಟಿದೆ ಅನ್ಸುತ್ತೆ. ಹಂಗಾಗಿ ಎಲ್ಲರೂ ಬರ್ಕೊಳ್ಳೋದಾಗ್ಲಿ ಆಸಕ್ತಿ ಕೊಡ್ತಾ ಇದಾರೆ, ಆಲಿಸ್ತಾ ಇದಾರೆ ಕಿವಿ ಕೊಟ್ಟು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಕಲಿಕೆ ಇದೇ ತರ ನಡೀಲಿ ಅಂತ ಹೇಳ್ತಾ ಇದ್ದೇನೆ. ಎಸ್, ಇವತ್ತಿನ ಪ್ರಶ್ನೆ ಕಿ ಕಿ ಕ್ರಿ ಕ್ರಿ ಕ ಒಂದು ಸಿಂಬಲ್ ಏನ್ ಹೇಳುತ್ತೆ ಅನ್ನೋದಕ್ಕೆ ಗೊತ್ತಿರ್ಲಿ. ಯಾರು ಹೇಳ್ತೀರಾ? ಹೊಸಬ್ರು ಹೇಳ್ಬೇಕು. ಕ್ರಿ ಕ್ರಿ ಕ ವೆಂಕಟರಮಣ ಕ್ಲಾಸ್ ನಿಂದ ತಗೊಂಡಿರ್ತಕ್ಕಂಥ ಪ್ರಶ್ನೆ. ಹೊಸಬ್ರು ಹೇಳ್ಬೇಕು. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹೇಳ್ತೀರಾ? ನೋಡಿ, ಆಲೋಚನೆ ಮಾಡಿ, ಕೊನೆಗಾದ್ರೂ ಹೇಳಿ. ಕ್ಲೂ ಕೊಟ್ಟಿದ್ದೀನಿ ಆಲ್ರೆಡಿ ನಾನೀಗ. ಎಸ್, ಮುಂದಿನ ಸಂಚಿಕೆಗಾಗಿ ಗುರುಜಿ ತಮಗೆ ಒಂದು ಅವಕಾಶ. ವೆಲ್ಕಮ್ ಗುರುಜಿ, ತಮ್ಮ ಒಂದು ಜ್ಞಾನ ಹಂಚಿಕೆಗಾಗಿ ಈಗ ಮುಂದಿನ ವೇದಿಕೆ. ರೈಟ್. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಒಂದು ಕೊನೆ ಸಂದೇಶದಲ್ಲಿ ನಾವು ಪಿರಮಿಡ್ ಪವಾಡ ಲಾಭಗಳು ತಿಳ್ಕೊತಾ ಬಂದಿದ್ದೀವಿ. ಅನೇಕ ಲಾಭಗಳು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ಅದ್ಭುತವಾದ ಪವಾಡದ ಲಾಭ, ಅವರ ಹೆಸರು ವಗಾಡಿಯ ಅಂತ. ವಗಾಡಿಯ ಅವರ ವದೋದರದಿಂದ ಅವರು ಈ ಪಿರಮಿಡ್ ಪವಾಡ ಶಕ್ತಿಯನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಸುಧಾರ ಮಾಡ್ಕೊಂಡಿದ್ದಾರೆ, ಅದ್ಭುತವಾದ ಫಲಿತಗಳನ್ನು ಹೊಂದಿದ್ದಾರೆ. ಅಂದ್ರೆ ಅವ್ರ ಸಮಸ್ಯೆ ಏನಂತ ಹೇಳ್ತೀನಿ. ಫಸ್ಟ್ ಅವರಿಗೆ ಒಂದು ಹೊಸ ಮನೆ ಕಟ್ಟಿದ್ದಾರೆ. ಅದರಲ್ಲಿ ಅನೇಕ ಪ್ರಾಬ್ಲಮ್ಗಳು. ಯಾವ ರೀತಿಯಲ್ಲಿ ಅಂದ್ರೆ ಹೆಲ್ತ್ ಯಾರಿಗೂ ಸರಿ ಇಲ್ಲ, ಮಕ್ಕಳು ಹೇಳಿರೋದು ಯಾವುದು ಕೇಳೋದಿಲ್ಲ, ಆ ರೀತಿಯಲ್ಲಿ ನಡೀತಾ ಇತ್ತು ಮನೆ. ಅವಾಗ ಯಾವಾಗಲೂ ಟೆನ್ಷನ್, ಯಾವುದೋ ಒಂದು ರೀತಿಯಲ್ಲಿ ಯಾವಾಗಲೂ ಟೆನ್ಷನ್. ಇವ್ರಿಗೆ ಏನು ಅನುಮಾನ ಬಂದಿದೆ ಅಂದ್ರೆ ಆ ಮನೆಯಲ್ಲಿ ಏನೋ ಒಂದು ಭೂತ ಸೇರ್ಕೊಂಡಿದೆ, ಇಲ್ಲಾಂದ್ರೆ ಒಂದು ದೆವ್ವ ಸೇರ್ಕೊಂಡಿದೆ ಅಂತ ಇವ್ರಿಗೊಂದು ಅನುಮಾನ ಬರ್ತಾ ಇದೆ. ಆ ರೀತಿಯಲ್ಲಿ ಅಂದ್ರೆ ಅವ್ರು ನಂಬಿಲ್ಲ, ಅದೇಗೆ ಸಾಧ್ಯವಾಗತ್ತೆ ಅಂತ, ಆದ್ರೆ ಆ ರೀತಿಯಲ್ಲಿ ಅವ್ರಿಗೆ ಅನಿಸ್ತಾ ಇದೆ. ಅವಾಗ ಏನ್ ಮಾಡಿದ್ರು, ಈ ಪೈರಾವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗ್ತಾರೆ. ಒಂದ್ಸರಿ ಬಂದು ಚೆಕ್ ಮಾಡಿ ಹೌಸ್ ಎಲ್ಲ, ಅಂದ್ರೆ ಎನರ್ಜಿ ಚೆಕ್ ಮಾಡ್ತಾರೆ. ಮೊದಲನೇದಾಗಿ ಎನರ್ಜಿ ಚೆಕ್ ಮಾಡ್ತಾರೆ. ಅಥವಾ ಚೆಕ್ ಮಾಡಿದ್ರು. ಅದಕ್ಕೆ ಮುಂಚೆ ಈ ವಾಸ್ತುಶಾಸ್ತ್ರ, ಆಸ್ಟ್ರಾಲಜರ್ಸು ಎಲ್ಲ ಚೆಕ್ ಮಾಡಿ ಏನು ರಾಂಗ್ ಇಲ್ಲ, ಎಲ್ಲ ಓಕೆ, ನಿಮ್ಮಲ್ಲಿ ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳೋದಾರೆ. ಆದ್ರೆ ಇವರು ಪೈರಾ ರಾಡ್ಸ್ ಅಂತ ತಗೊಂಡು ಹೋಗ್ತಾರೆ. ಪೈರಾ ರಾಡ್ಸ್ ಅಂತ ಒಂದಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ಪೈರಾ ರಾಡ್ಸ್ ತಗೊಂಡೋಗಿ ಇಡೀ ಮನೆ ಚೆಕ್ ಮಾಡ್ತಾರೆ. ಒಂದು ಪ್ಲೇಸ್ ಅಲ್ಲಿ ಹೆಚ್ಚು ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಾರೆ. ಹೇಳಿದ ಮೇಲೆ ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಎಲ್ಲ ತಿಳಿಸ್ಕೊಡ್ತಾರೆ. ಏನದು ಪೈರಾ ಫೈರ್ ಮನೇಲಿ ಹೆಂಗ್ ಮಾಡೋದು, ಮತ್ತೆ ಎಲ್ಲೆಲ್ಲಿ ಪಿರಮಿಡ್ಸ್ ಇಡಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಪೈರಾ ಕಾರ್ಡ್ ಕೊಡ್ತಾರೆ. ಮನೆಯಲ್ಲಿ ಪ್ರತಿಯೊಬ್ಬರು ಮೆಂಬರ್ಗೂ, ಸದಸ್ಯರಿಗೆ ಒಂದು ಪೈರಾ ಕಾರ್ಡ್ ಕೊಡ್ತಾರೆ, ಪ್ರೋಗ್ರಾಮ್ ಮಾಡಿಕೊಡ್ತಾರೆ. ಇವೆಲ್ಲ ಇವರು ಬಳಸ್ಕೊಳ್ಳೋದು ಶುರು ಮಾಡಿದ್ದಾರೆ. 1 ತಿಂಗಳಾಯ್ತು, ಬಳಸ್ಕೊಳ್ಳೋದು ಶುರು ಆಯ್ತು. ಪೈರಾವಾಸ್ತವ್ರು ಹೇಳಿದಂಥ ಎಲ್ಲ ಕ್ರಿಯೆಗಳನ್ನು, ಆಚರಣೆಗಳನ್ನು ಪಾಲನೆ ಮಾಡ್ತಾ ಇದ್ರು. ಇವರು ಹೇಳುವಂತ ಸಲಹೆಗಳು ಪಾಲನೆ ಮಾಡ್ತಾ ಹೋದ್ರು. ಸಡನ್ ಆಗಿ ಒಂದು ದಿವಸ ಮನೆಯಲ್ಲಿ ಒಂದು ಫ್ಲೋರ್ ಮೇಲೆ ಕ್ರ್ಯಾಕ್ ಬಂತು. ಅಂದ್ರೆ ಅಲ್ಲಿ ಕ್ರ್ಯಾಕ್ ಅಂದ್ರೆ ಒಂಥರ ಒಡೆದೋಗೋ ತರ ಕ್ರ್ಯಾಕ್ ಬಂತು. ಅದು ಯಾಕೆ ಕ್ರ್ಯಾಕ್ ಬಂದೆ ಅಂತ ಹೇಳ್ಬಿಟ್ಟು, ಮನೆಯಲ್ಲಿ ಕ್ರ್ಯಾಕ್ ಬಂದಿದೆಲ್ಲ ಸರಿ, ಅಲ್ಲಿ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಆಲ್ಮೋಸ್ಟ್ ಒಂದು 10 ಫೀಟ್ ಹೊರಗಡೆ ಒಂದು ಸಮಾಧಿ ಇತ್ತು ಅಂತ. ಅಲೇ ಸಮಾಧಿ, ಯಾರ್ದೋ ಒಂದು ಬಾಡಿಯಲ್ಲಿ ಉಗುಳಿದ್ದಾರೆ. ಆ ಸಮಾಧಿ ಕಂಡಿಡಿದ್ದಾರೆ. ಅಂದ್ರೆ ಅಲ್ಲಿ ಕ್ರ್ಯಾಕ್ ಬಂತು ಮನೆಯಲ್ಲಿ ಫ್ಲೋರ್ ಮೇಲೆ. ಅದು ಅಗಿತಾ ಹೋದ್ರೆ 10 ಫೀಟ್ ಅಲ್ಲಿ ಒಂದು ದೊಡ್ಡದು ಒಂದು ಸಮಾಧಿ ಸಿಕ್ತು. ಅಲ್ಲಿ ಒಂದು ಹೂನಿದ್ದಾರೆ. ಇದು ಮುಂಚೆ ಯಾವಾಗೋ ಮಾಡಿದ್ದಾರೆ. ಅದನ್ನು ಅಲ್ಲಿ ಕಂಡಿಡ್ತು. ಎಕ್ಸಾಕ್ಟ್ಲಿ ಆ ಪ್ಲೇಸ್ ಯಾವ್ದಂದ್ರೆ, ಆ ಪೈರಾವಾಸ್ತವ್ರು ಹೇಳಿದಾರಲ್ಲ, ಇಲ್ಲಿ ಹೆಚ್ಚು ನೆಗೆಟಿವಿಟಿ ಅಂತ ಹೇಳಿ ತೋರಿಸ್ತಿರಲ್ಲ, ಅದೇ ಜಾಗದಲ್ಲಿ ಕ್ರ್ಯಾಕ್ ಬಂದಿದೆ ನೋಡಿ. ಆ ರೀತಿಯಲ್ಲಿ ಗೊತ್ತಾಯ್ತು. ಎನಿವೆ, ಅದಕ್ಕೆ ಸ್ವಲ್ಪ ಇವ್ರು ಬೇಕಾಗಿರೋಂಥ ಪರಿಚರ್ಯಗಳು ಅದು ಮಾಡಿ ಆಮೇಲೆ ಪೈರಾವಾಸ್ತುವನ್ನು ಪೈರಾವಾಸ್ತು ಇದೆಯಲ್ಲ, ಪೈರಾವಾಸ್ತು ಉಪಯೋಗಿಸ್ಕೊತಾ ಇದ್ದಾರೆ. ಉಪಯೋಗಿಸ್ಕೊಂತ ಹೋಗುವಾಗ 1 ಮಂತಲ್ಲಿ ಸುಧಾರವಾಯಿತು. ಮನೆಯಲ್ಲಿ ಎಲ್ಲ ಶಾಂತಿ ಸೇಕೂರ್ತು. ಆಮೇಲೆ ಅಫ್ಕೋರ್ಸ್ ಅಲ್ಲಿ ಇರೋಂಥ ಆತ್ಮಕ್ಕೂ ಶಾಂತಿ ಸೇಕೂರಿ. ಇವ್ರಿಗೂ ತೊಂದರೆ ಕೊಟ್ಟಿಲ್ಲ, ಅವ್ರಿಗೂ ಮುಂದೆ ಯಾವ ತೊಂದರೆ ಆಗಿಲ್ಲ. ಆ ರೀತಿಯಲ್ಲಿ ಪೈರಾವಾಸ್ತು ಅನ್ನೋದು ಇಷ್ಟು ಸಹಾಯ ಮಾಡಿದೆ ಅವ್ರಿಗೆ. ಅಂದ್ರೆ ಪಿರಮಿಡ್ಗಳ ಶಕ್ತಿ ಆ ರೀತಿಯಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಯನ್ನು, ಅಲ್ಲಿರುವಂತ ಅಲೇ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಏನು ಆ ಸಮಾಧಿಯಲ್ಲಿ ಊನಿದಿರೋ, ಆ ಒಳಗಿರುವಂತ ಆ ನೆಗೆಟಿವ್ ಶಕ್ತಿಯನ್ನು ಅದನ್ನು ಹೋಗಲಾಡಿಸೋದಾಯ್ತು.
ಇವರ ಮನೆಯಲ್ಲಿ ಶಾಂತಿ ಸೇರಿಕೊಡ್ತು, ಎಲ್ಲ ಸುಧಾರ ಆಯಿತು. ಯಾವ್ದಿಂದ ಅಂದ್ರೆ ಈ ಪಿರಮಿಡ್ಗಳ ಬಳಕೆಯಿಂದ, ಪಿರಮಿಡ್ ವಾಸ್ತು ಬಳಕೆಯಿಂದ ಇಷ್ಟೆಲ್ಲ ಸುಧಾರ ಆಯ್ತು ಅಂತ ಅವ್ರಿಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು, ಧನ್ಯವಾದ. ರೈಟ್, ಓಕೆ ಮಿತ್ರರೇ, ಸೊ ನಾವು ಕೊನೆಗೆ ಬಂದಿದ್ದೀವಿ. ಎಸ್ ಗುರುಜಿ, ಸಣ್ಣ ಗೌಡ್ರು ನಿರೂಪಣೆ ಮಾಡ್ತಾ ಇದ್ರು. ಏನ್ ಗೌಡ್ರು ಈ ತರ ಹೋಗ್ಬಿಟ್ರೆ ಏನ್ ಮಾಡೋದು? ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಈಗ ಗುರುಜಿ ಪ್ರತಿನಿತ್ಯ ನೀವು ಪಿರಮಿಡ್ ನ ಕಿರು ಸಂದೇಶ ಹೇಳ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಮನೆ ಕಟ್ಟಿದಾಗ ಪಿರಮಿಡ್ ಅಳವಡಿಕೆ ಮಾಡ್ಕೊಳ್ಳೋದು, ಎಲ್ಲಾನು ಪಿರಮಿಡ್ ನ ಬಳಕೆ ಮಾಡ್ಕೊಳ್ಳೋದು ಅಂತ ಎಲ್ರಿಗೂ ತಿಳಿಸ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಥ್ಯಾಂಕ್ ಯು ಗುರುಜಿ. ಖಂಡಿತ. ಮತ್ತೆ ಪಿರಮಿಡ್ ವಾಸ್ತು ಮಾಡ್ಕೊಳ್ಳೋದಾಗ್ಲಿ, ಕ್ರಿಸ್ಟಲ್ಸ್ ಬಳಸೋದಾಗ್ಲಿ, ಈ ಎರಡು ಮಾಡ್ಕೊಂಡ್ರೆ ಮನೆ ಕಟ್ಟೋರು, ಇಲ್ಲಿ ಯಾರಾದ್ರೂ ಮನೆ ಕಟ್ಟಕ್ ಪ್ಲಾನ್ ಮಾಡಿದ್ರೆ ಎರಡು ಮಾತ್ರ ಮಿಸ್ ಮಾಡಬಾರ್ದು. ಎಸ್ ಗುರುಜಿ, ತುಂಬಾ ಮನೆಯಲ್ಲಿ ಯಾವುದೇ ವಸ್ತು ಇದ್ರೂ ಇಲ್ಲಾದ್ರೂ ಕೇರ್ ಇಲ್ಲ, ಇದು ಎರಡು ಮಾತ್ರ ಇರ್ಬೇಕು, ಹೆಚ್ಚಾಗಿ ಬಳಸ್ಕೋಬೇಕು. ಎಸ್ ಗುರುಜಿ, ಈಗ ನಮ್ಮನೇಲಿ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಈಗ ರೋಲರ್ ಅದು ಪಿರಮಿಡ್ ಇದೆ, ಮತ್ತೆ ಪಿರಮಿಡ್ ಮತ್ತೆ ಆಕ್ಯುಪ್ರೆಷರ್ ಕಿಟ್, ಪಿರಮಿಡ್ 2x2 ಯಾವ್ದ್ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಮನೆಗಳಲ್ಲಿ ಯಾರಾದ್ರೂ ಬಂದ್ರೆ ಇದೇನು ಅಂತ ಕೇಳ್ತಾರೆ ಗುರುಜಿ. ಈ ಪಿರಮಿಡ್ ಏನಿದು, ದೇವಸ್ಥಾನನ ಇದು, ಚಿಕ್ಕ ದೇವಸ್ಥಾನನ ಅಂತಾನು ಕೇಳ್ತಾರೆ. ಪಾಪ ಗೊತ್ತಿಲ್ಲ ಅವ್ರಿಗೆ. ಈ ತರದ್ದು ಎಷ್ಟೋ ವಿಚಾರಗಳನ್ನ ಎಷ್ಟು ಜನಕ್ಕೆ ರೀಚ್ ಮಾಡ್ಬೇಕು ಗುರುಜಿ. ಥ್ಯಾಂಕ್ ಯು ವೆಂಕಟರಾಮ್ ಸರ್, ನಿಮ್ಗೆ ಮತ್ತೊಮ್ಮೆ. ನಾಳೆ ಗಣೇಶ ಹಬ್ಬ, ಇವತ್ತೇ ಗಣೇಶ ಹಬ್ಬ ಇದ್ದಿದ್ರೆ ಗಣೇಶ ಆಗಿ ಇವರು ಬರ್ತಾ ಇರ್ಲಿಲ್ಲ ಕ್ಲಾಸ್ ತಗೊಳಕ್ಕೆ ಅಂತ ಅನ್ಕೊಂತಿದ್ದೀನಿ. ಗೌರಿ ಹಬ್ಬ ಇರೋದ್ರಿಂದ ಎಲ್ಲ ತಾಯಂದಿರು ಒಬ್ಬಟ್ಟು, ಆಮೇಲೆ ಮನೆ ಪೂಜೆ ಎಲ್ಲ ತುಂಬಾ ಕೆಲ್ಸಗಳಿರುತ್ತೆ. ಹಾಗಾಗಿ ವೆಂಕಟರಾಮ್ ಸರ್ಗೆ ಕೆಲಸ ಅದ್ಯಾವ್ದು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ ಬಂದು ತ್ರಿವಿಧಗಳ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಕೂಡ ಎಲ್ಲಾ ಕೆಲ್ಸಗಳನ್ನ ಬದಿಗೊತ್ತು ಈಗ ಲಾಸ್ಟ್ ಅಲ್ಲಿ ಜಾಯ್ನ್ ಆದೆ ಗುರುಜಿ. ಎಲ್ಲ ಕೆಲಸ ಇದ್ರು ಬಟ್ ಆದ್ರೆ ಅವರು ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವರು ಅಂದ್ರೆ ಅವರಲ್ಲಿ ಅಷ್ಟು ಪರಿಪಕ್ವತೆ ಬರ್ತಾ ಇದೆ, ದಿನ ದಿನ ಆ ಪರಿಪಕ್ವತೆ ಹೆಚ್ಚಾಗ್ತಾ ಇದೆ. ಅದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಅದು ಪ್ರತಿಯೊಬ್ರು ಗಮನಿಸ್ಕೋಬೇಕು, ಅವ್ರವ್ರು ಗಮನಿಸ್ಕೊಂಡು ಆ ಮಾರ್ಗದಲ್ಲಿ ನಾವು ಪ್ರತಿಯೊಬ್ರು ಹೋಗ್ಬೇಕು. ಓಕೆ ಎಸ್ ಗುರುಜಿ, ಇಂಗ್ಲೇಡಿ ಅಂತ ಕರಿತೀನಿ ನಮ್ಮ ರಾರಕರತ್ನಮ್ಮ ಮೇಡಮ್ನ. ವಯಸ್ಸು 67, ಇನ್ನೊಂದ್ 3 ವರ್ಷ ಕಳೆದ್ರೆ 70 ವರ್ಷ. ನಂಬಕ್ಕೆ ನಮ್ಗೆ ಅಸಾಧ್ಯ ಆಗ್ತಿದೆ ನೋಡಿ. ರಾತ್ರಿ ಶೇರ್ ಮಾಡಿದ್ರು, ಮೇಡಮ್ ನನ್ಗೆ ಕ್ವಶನ್ ಆನ್ಸರ್ ಮಾಡ್ಬೇಕು, ಎಲ್ಲ ಬರ್ದಿಕ್ಕೋಬೇಕು ಅಂತ ತುಡಿತಾ ಇದೆಯಲ್ಲ ಗುರುಜಿ. ನಮಗೂ ಸಹ ಅದು ಅಸಾಧ್ಯವಾಗಿದೆ. ಎಲ್ಲಾನು ಕೂಡ ಈಗ ಮಕ್ಳು ಪ್ರೈಮರಿ ಹೈಸ್ಕೂಲ್ ಮಕ್ಳು ರೀತಿ ಈಗ ಕಲಿಯುವಂತದ್ದು, ಬರ್ಕೊಳ್ಳೋ ಅಂತದ್ದು ಎಲ್ಲ ಈಗ ಸ್ಟಾರ್ಟ್ ಆಗ್ತಿದೆ ನಮ್ಗೆ. ನಾವೆಲ್ಲ ಸ್ಕೂಲ್ ಮಕ್ಳು ಆಗ್ಬಿಟ್ಟಿದೀವಿ ಇವಾಗ. ನಮ್ಮ ನಾಗರತ್ನಮ್ಮ ಮೇಡಮ್ ಸ್ಫೂರ್ತಿ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಗುರುಜಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಏನಿಲ್ಲ, ಕೈ ತೊಳಿಯಕ್ ಹೋದ್ವಿ, ಹಾಗಾಗಿ ಅಷ್ಟಲ್ಲೇ ಲೇಟ್ ಆಯ್ತು. ಇನ್ನು ಟೈಮ್ ಇದೆ ಅಂತ ಹೋದೆ. ಎಸ್ ಗುರುಜಿ, ನಿಜಕ್ಕೂ ಕೂಡ ನನಗೆ ಪಿರಮಿಡ್ ಜ್ಞಾನ ತಗೊಳ್ತಾ ನೀವು ಹೇಳೋದನ್ನ ನೋಡ್ಬಿಟ್ರೆ ಎಷ್ಟೊಂದ್ ಇದೆಯಲ್ಲ ಇದು ಅಂತ ಅನ್ಸುತ್ತೆ. ಜೊತೆಗೆ ನನಗೆ ಮೊದ್ಲಿಂದನೂ ಆಧ್ಯಾತ್ಮಿಕ ಟಚ್ ಇದೆ, ನಾನು ಬಾಲ್ಯದಿಂದನೂ ಕೂಡ. ಬಟ್ ಈಗ ಇತ್ತಿತ್ತಲಾಗಿ ನನಗೆ ಪಿರಮಿಡ್ಗಳು, ಅಗ್ರಿಕಲ್ಚರ್ ಪಿರಮಿಡ್ ಮತ್ತು ಮನೆಯಲ್ಲಿ ಕ್ರಿಸ್ಟಲ್ ಆಗಿರ್ತಕ್ಕಂಥ ಪಿರಮಿಡ್, ಇವೆಲ್ಲವೂ ಕುತ್ಕೊಂಡು ನಾನು ಮೆಡಿಟೇಷನ್ ಮಾಡ್ತಾ ಇದೀನಿ. ಬಟ್ ಬೇರೆಯವ್ರಿಗೆ ಆದಂಗೆ ಬೆಳಕ್ ಬರೋದಾಗ್ಲಿ, ಥರ್ಡ್ ಐ ಓಪನ್ ಆಗೋದಾಗ್ಲಿ ಇವ್ಯಾವೂ ಆಗ್ತಾ ಇಲ್ಲ. ಬಟ್ ಬಹಳ ಒಂಥರ ಜ್ಞಾನ ನನಗೆ ಜಾಸ್ತಿನೇ ಬರ್ತಾ ಇದೆ. ಇನ್ನು ಅದು ಯೂನಿವರ್ಸ್ ಅದು ಹೆಂಗ್ ಕೊಡ್ತಾ ಇತ್ತ ಗೊತ್ತಿಲ್ಲ. ನಾನು ಮೊಬೈಲ್ ಹಿಡ್ಕೊಂಡು ಅದನ್ನು ಆನ್ ಮಾಡಿದ್ರೆ ಸಾಕು ನನಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಎಲ್ಲಿ ಬರ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ತಾವ್ ಹೇಳ್ದಂಗೆ ಈಗ ಮನೆಯ ಒಂದು ವಾತಾವರಣ, ಅದನ್ನ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಪೂರ್ವ ಆತ್ಮಗಳನ್ನ ಮೋಕ್ಷ ಹೊಂದದೇ ಇದ್ದಾಗ ಅವು ಹಂಗೆ ಹೋಗುದಿದ್ರು ಅಂತಂದ್ರೆ ಅದ್ರಿಂದನೂ ಕೂಡ ಕಾಡಿಸ್ತಿರುತ್ತೆ, ಅವ್ರ ಮೇಲೆ ಪ್ರಭಾವ ಕೊಡುತ್ತಿರುತ್ತೆ ಅಂತ ಕೇಳಿದೇವಿ. ಮತ್ ನಾವು ಕೂಡ ಅನುಭವಿಸಿದ್ದು ಉಂಟು. ಈಗ ಇದನ್ನೆಲ್ಲ ನೋಡಿದಾಗ ಇವಾಗ ಅದನ್ನೇ ಕೆಲವರು ಶಾಸ್ತ್ರ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ಅಥವಾ ವಾಮಾಚಾರ ತೆಗಿತೀವಿ ಅಂತ ಹೇಳ್ಬಿಟ್ಟು ಸುಮಾರು 40,000 50,000 ರೂಪಾಯಿ ರೊಕ್ಕ ಇಸ್ಕೊಂಡು ಮಾಡ್ತಾರೆ. ಅದೇನ್ ಮಾಡ್ತಾರೆ, ಒಟ್ಟ ಅನಂತರದಲ್ಲಿ ಅವ್ರು ಮಾಡಿದ್ರು ಅಂತ ಒಂದು ಥಾಟ್ಸ್ ಲೆವೆಲ್ ನಲ್ಲಿ ಅವ್ರಿಗೆ ಸಮಾಧಾನ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಆನಂತರದಲ್ಲಿ ಅವರು ನಿರಾಳಾಗಿರ್ತಾರೆ. ಹಾಗಿದ್ದಾಗ ಈ ಪಿರಮಿಡ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತಂದಾಗ ನನಗೊಂದು ಕುತೂಹಲ ಬರ್ತಾ ಇದೆ ಗುರುಜಿ. ಇನ್ನು ಹೆಚ್ಚು ನಾ ಈ ಜ್ಞಾನ ತಗೊಂಡು, ಇವತ್ತು ಸುಮಾರು ಜನಗಳು ಇದೇ ಸಮಸ್ಯೆಯಿಂದ ಬಳಲ್ತಾ ಇದಾರೆ. ಯಾರೋ ಮಾಡ್ಸಿದಾರಂತೆ, ಹೊಲದಲ್ಲಿ ಅದನ್ನ ಹಾಕಿದ್ರಂತೆ. ಆ ಒಂದು ವಿಷಯ ನೋಡಿದ್ರೆ ಸಾಕು ಅವ್ರು ಅವತ್ತಿಂದ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಹೌದ್ರಾ? ಹಾಗಾಗ್ಬಿಟ್ಟು ಅವ್ರ ಕಾಯಿಲೆನೇ ಇರಲ್ಲ, ಆದ್ರೂ ಮಾನಸಿಕವಾಗಿ ಅವ್ರನ್ನ ಬಳಲ್ತಾ ಇರ್ತಾರೆ.
ಅದಕ್ಕೆ ಇದೆಲ್ಲದಕ್ಕೂ ಕೂಡ ಪರಿಹಾರ ನಮ್ಮ ಪಿರಮಿಡ್ ಕೊಡ್ತಾವ ಅಂತಂದಾಗ ಇದ್ರ ಇನ್ನೂ ವಿಭಿನ್ನವಾದ ಒಂದು ಡಿಸೈನ್ ನಲ್ಲಿ ನಾವು ಸಪ್ಲೈ ಮಾಡ್ಬೇಕು. ಮಾಸ್ಟರ್ಸ್ ದಯವಿಟ್ಟು ತಿಳ್ಕೊಳ್ಳಿ, ಮಹಾವತಾರ್ ಫೌಂಡೇಶನ್ ನಲ್ಲಿ ಚಿಕ್ಕ ಪಿರಮಿಡ್ ನಿಂದ ಹಿಡಿದು ಅಗ್ರಿಕಲ್ಚರ್ ಪಿರಮಿಡ್, ದೊಡ್ಡ ಪಿರಮಿಡ್ ವರೆಗೂ ಎಲ್ಲವೂ ಇದಾವೆ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಕನಿಷ್ಠ ನೀವು ಒಂದು 2x2 ಕಾಮನ್ ಪಿರಮಿಡ್ ಒಂದು ನಿಮಗೆ 6,000 to 8,000 ರೂಪಾಯಿ ಸಿಗುತ್ತೆ. ಅಂತ ತರಿಸ್ಕೊಂಡು ಮನೆಯಲ್ಲಿ ಇಟ್ಕೊಳ್ರಿ, ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಿಮ್ ಮನೆಯ ವಾತಾವರಣ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಸ್ವಚ್ಛ ಆಗುತ್ತೆ. ಅದರಿಂದ ನಂತರ ನೀವೇನ್ ಮಾಡ್ತಿರಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಅತ್ಯಂತ ಸರಾಗವಾಗಿ ಮುಂದುವರಿತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಉದಾಹರಣೆ ನೋಡಿ, ನೀವು ಗಮನಿಸಿ, ಅಶ್ವಿನಿ ಮೇಡಮ್ ಅವ್ರ ಮನೆಯಲ್ಲಿ ಪಿರಮಿಡ್ ಇದೆ, ನನ್ನ ಮನೆಯಲ್ಲಿ ಇದೆ, ನಂದಾ ಮೇಡಮ್ ಅವ್ರ ಮನೆಯಲ್ಲಿ ಇದೆ, ರೇವತಿ ಮೇಡಮ್ ಅವ್ರ ಮನೆಯಲ್ಲಿ ಇದೆ, ವೆಂಕಟರಮಣ ಸರ್ ಅಂತ ದಿನ ನೋಡ್ತಾನೆ ಇದಾರೆ, ಕೆಳಗೆ ಕುಟ್ಕೊಂಡೆ ಕ್ಲಾಸ್ ಮಾಡ್ತಾ ಇದಾರೆ. ಹಂಗ್ರೆ ಇವ್ರೆಲ್ಲರೂ ಇಷ್ಟೊಂದು ಮಾತಾಡ್ತಾ ಇದಾರೆ, ಹೇಳ್ತಾ ಇದಾರೆ, ಇವ್ರು ಇಷ್ಟೊಂದು ಪರ್ಫೆಕ್ಟ್ ಆಗಿದಾರೆ ಅಂತಂದ್ರೆ ಅವರು ಓದಿದ್ದಾರೆ, ನಿಮ್ಮೆಲ್ಲರ ತರ ಅವರು ಓದಿದ್ದಾರೆ, ಕ್ಲಾಸು ಕೇಳ್ತಾ ಇದಾರೆ, ಜೊತೆ ಧ್ಯಾನನೂ ಮಾಡ್ತಾ ಇದಾರೆ. ಆದ್ರೆ ಎಕ್ಸ್ಟ್ರಾ ಅವ್ರಿಗೆ ವರ್ಕ್ ಮಾಡ್ತಾ ಇದಾರಲ್ಲ, ಅದು ಹೆಂಗ್ ಸಾಧ್ಯ? ಅವ್ರಿಗೆ ಎಕ್ಸ್ಟ್ರಾ ಒಂದು ಫೋಕಸ್ ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿ ಅವ್ರಿಗೆ ಪಾಸ್ ಆಗ್ತಾ ಇದೆ, ಅದರಿಂದ ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ದಯವಿಟ್ಟು ಆದಷ್ಟು ಬೇಗ ಪಿರಮಿಡ್ ಗಳನ್ನ ತಗೊಂಡು ನಿಮ್ಮ ಒಂದು ಆ ಕಾಸ್ಮಿಕ್ ಎನರ್ಜಿನ ಸಪ್ಲೈ ಮಾಡ್ಕೊಂಡು ನೀವು ಕೂಡ ಮಾಸ್ಟರ್ ಆಗ್ರಿ ಅಂತ ಹೇಳಿ ಪತ್ರಿಜಿ ಗುರುಗಳು ಯಾವತ್ತೇ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಇದು ಹೇಳಿದಾರೆ ಅವರು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಕೊನೆಗೆ ಶಾಕಾಹಾರ ಜಗತ್ತು. ಆ ಶಾಕಾಹಾರಿಯನ್ನು ಇನ್ನೂ ನಾವು ಪಿರಮಿಡ್ ಬಳಕೆ ಮಾಡಿದ್ದಲ್ಲಿ ಸಾತ್ವಿಕ ಆಹಾರ ಆಗಕ್ಕೆ ಅದು ಒಂದು ಮುನ್ನುಡಿ ಬರೆಯುತ್ತೆ. ಅದರಿಂದ ಎಲ್ಲರೂ ಕೂಡ ಪಿರಮಿಡ್ ಗಳನ್ನ ಬಳಕೆ ಮಾಡ್ರಿ ಅಂತ ಹೇಳ್ತಾ, ಎಸ್, ಓವರ್ ಟು ಯು ಅಶ್ವಿನಿ ಮೇಡಮ್, ಟೈಮ್ ಆಗಿದೆ. ಥ್ಯಾಂಕ್ ಯು ಮೇಡಮ್, ಮಾತಾಡಕ್ಕೆ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಕಾಸ್ಮಿಕ್ ಎನರ್ಜಿ ಅಂತಂದ್ರೆ ವಿಶ್ವಶಕ್ತಿ. ಆ ವಿಶ್ವಶಕ್ತಿನ ಹೆಚ್ಚಿನದಾಗಿ ನಮ್ ಗೌಡ್ರು ಪಿರಮಿಡ್ ಬಳಕೆಯಿಂದ ಮಾಡ್ಕೊಂಡು ವಿಶ್ವಗೌಡ್ರು ಅಂತ ಹೆಸರು ಪಡೆದಿದ್ದಾರೆ. ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾಸ್ಟರ್, ಪಿರಮಿಡ್ ನ ಬಳಕೆ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಗುರುಜಿ ಸಂಪನ್ನ ಮಾಡೋದು. ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಗೌರಿ ಹಬ್ಬ, ಒಬ್ಬಟ್ಟಿನ ಹಬ್ಬ, ನಾಳೆ ಗಣೇಶ, ಅಂದ್ರೆ ಕಾಯಿ ಕಡುಬು, ಸಿಹಿ ಕಡುಬು ಮತ್ತೆ ಖಾರದ ಕಡುಬು ತಿನ್ನುವಂತಹ ದಿನ. ಅದ್ರ ಜೊತೆಗೆ ನಾಳೆನೂ ಕೂಡ ನಮ್ಗೆ ತರಗತಿ ಇರುತ್ತೆ, ಎಲ್ರೂ ಅಟೆಂಡ್ ಮಾಡೋಣ ಅಂತ ಹೇಳ್ತಾ, ಪ್ರತಿದಿನ ನಮ್ಗೆ ಯೋಗ, ಧ್ಯಾನ, ಜ್ಞಾನವನ್ನು ಕೊಡುತ್ತಿರುವಂತಹ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಪ್ರತಿದಿನ ಝೂಮ್ ನಲ್ಲಿ ಭಾಗವಹಿಸುವ ಎಲ್ಲ ಮಾಸ್ಟರ್ಸ್ಗೂ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.